ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಒಬ್ಬಟ್ಟು ಸಾರು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪೆಲ್ಲ ಇದು ಬೇಳೆ ಬೇಯಿಸ್ಕೊಂಡು ನೀರು ಬಗ್ಸ್ಕೊಂಡಿದ್ದೀನಿ. ಬೇಳೆ ಹೋಳಿಗೆ ಮಾಡಿದ್ದೀನಿ, ಅದಕ್ಕೆ ಬೇಳೆ ರಸ ಮಾಡ್ತಾಯಿದ್ದೀನಿ ಒಬ್ಬಟ್ಟು ಸಾರು. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಅನ್ಕುಳಿ ಜಾಸ್ತಿ ಬೇಕಂತ ಜಾಸ್ತಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಹುರ್ಕೋಬೇಕು. ಜೀರಿಗೆ, ಮೆಣಸು, ಮೆಂತ್ಯ, ಕೊಬ್ಬರಿ ಮತ್ತು ಬೇಳೆ ಹಾಕ್ಕೋಬೇಕು. ಇಷ್ಟು ಐಟಮನ್ನು ಟೊಮೊಟೊ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೋಬೇಕು. ಇದೆಲ್ಲ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ. ಇದೇನು ರುಬ್ಕೊಳಲ್ಲ ನಾನು. ಈ ಥರ ರಸ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ಹೋಳಿಗೆ ರಸ. ನಾನು ಯಾವುದೇ ರೀತಿ ಈರುಳ್ಳಿ ಯೂಸ್ ಮಾಡಲ್ಲ ಹೋಳಿಗೆ ಸಾರಿಗೆ. ನಮ್ಮನೆ ಪದ್ಧತಿಯಲ್ಲಿ ನಾವು ಈರುಳ್ಳಿನೇ ಯೂಸ್ ಮಾಡಲ್ಲ. ಈ ಥರ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಕೂಡ. ಇವಾಗ ಒಂದು ಮಡಕೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊತೀನಿ. ಹಳ್ಳಿ ಕಡೆ ಎಲ್ಲ ಒಬ್ಬಟ್ಟು ಸಾರು ಅಂತೀರಿ. ಒಬ್ಬಟ್ಟು ಸಾರು ಇದೇ ಥರನೇ ಮಾಡೋದು ನಮ್ಮ ಮನೆಯಲ್ಲೆಲ್ಲ. ನಮ್ಮೂರ ಕಡೆ ಎಲ್ಲ ಇದೇ ಥರನೇ ಮಾಡೋದು. ಯಾವುದೇ ರೀತಿ ಈರುಳ್ಳಿ ಯೂಸ್ ಮಾಡಲ್ಲ ನಾವು. ಎಣ್ಣೆ ಕದಿತಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡು ಸಿಟ್ಟಿಳಿಸ್ಕೊತಾ ಇದ್ದೀನಿ. ಅದಾದ ನಂತರ ನಾನಿವಾಗ ಕರಿಬೇವು ಸೊಪ್ಪು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿದಿರೇ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ದೊಡ್ಡ ಸೈಜು ಟೊಮೊಟೊ, ಹುಳಿ ಟೊಮೊಟೊ ಅಲ್ಲ, ಇದು ನಾರ್ಮಲ್ ಟೊಮೊಟೊ. ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ಜಾರ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ. ಸ್ವಲ್ಪ ಮೆಣಸು, ಜೀರಿಗೆ, ಮೆಂತ್ಯ, ಅದಾದಮೇಲೆ ಕೊಬ್ಬರಿ, ಬೇಯಿಸ್ಕೊಂಡಿರೋಂಥ ಬೇಳೆ ಹಾಕಿ ರುಬ್ಕೊತಾ ಇದ್ದೀನಿ. ಪೇಸ್ಟ್ ಥರ ಮಾಡ್ಕೊತೀನಿ. ಜಾಸ್ತಿ ನುಣ್ಣಗೆ ರುಬ್ಕೊನಲ್ಲ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡ್ತಾ ಇರ್ಬೋದು ನೀವು. ಇಷ್ಟು ಮಾತ್ರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡು, ಪೇಸ್ಟ್ ಆಗಿರೋಂಥ ಪೌಡ್ರು ಇದು ಫ್ರೈ ಆಗಿರ್ತೈತಲ್ಲ, ಫ್ರೈ ಆಗಿರೋದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಕಲಿಸ್ಬಿಟ್ಟು ಬಿಡ್ತಾ ಇದ್ದೀನಿ. ಅದಾದಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ, ಅದು ಹುಣಸೆಹಣ್ಣು ರಸ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಬೇಳೆ ನೆನೆಸ್ಕೊಂಡಿರೋಂಥ ನೀರನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ನಾನು. ಸಾಂಬಾರು ಪುಡಿ ಯಾವುದೇ ಯೂಸ್ ಮಾಡಬಾರ್ದು ಇದಕ್ಕೆ. ಇಷ್ಟೇ ಐಟಮ್ಸಲ್ಲಿ ಮಾಡ್ಕೋಬೇಕು ಈ ರಸ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡ್ರೆ ಕಲರು ಚೇಂಜ್ ಬರುತ್ತೆ, ಯೆಲ್ಲೋ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿರ್ತೈತೆ. ಕಲರ್ ನೋಡೋಕ್ಕೆ ಚೆನ್ನಾಗಿರ್ತೈತೆ. ಇದಾದಮೇಲೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೋಳಿಗೆ ಸಾರು ಬಿಸಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಅಂದರೆ ತುಂಬ ಚೆನ್ನಾಗಿರ್ತೈತೆ ರಸಮ್. ಇದು ಒಬ್ಬಟ್ಟು ಸಾರು ಅಂತಲೂ ಹೇಳ್ತೀರಿ. ಹೋಳಿಗೆ ಮಾಡಿದ್ದಾದಮೇಲೆ ನಾವು ಒಬ್ಬಟ್ಟು ಸಾರೇ ಮಾಡೋದು, ಬೇರೆ ಯಾವುದೇ ರೀತಿ ಸಾಂಬಾರು ಮಾಡಲ್ಲ. ಹೋಳಿಗೆ ಮಾಡಿದ ದಿವಸ ಹೋಳಿಗೆ ಸಾರೇ ಮನೇಲಿ ಮಾಡೋದು. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಕಾಯ್ತಾಯಿದ್ರೆ ಇದು ಬೇಕಾದರೆ ಒಂದು ವಾರ ಬೇಕಾದರೂ ಇಟ್ಟರು ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರ್ತೈತೆ. ಯಾಕಂದರೆ ನಾವು ಈರುಳ್ಳಿ ಆ್ಯಡ್ ಮಾಡಲ್ಲ, ಹಂಗಾಗಿ ಬರೀ ಬೆಳ್ಳುಳ್ಳಿಯಿಂದ ಮಾಡೋ ಅಂಥ ರಸನೇ ಅಂತ ಹೇಳ್ಬೋದು. ರಸ ಕದೀತಾಯಿತು. ಇವತ್ತು ಏನಿದ್ರೂ ಹಬ್ಬದ ಊಟ ಫುಲ್ ರೆಡಿ ಆಯಿತು. ನಾನು ಹಬ್ಬಕ್ಕೆ ಈ ಥರ ಐಟಮ್ಸ್ ಮಾಡಿದ್ದೆ. ಅನ್ನ ರಸಮ್ ಮಾಡಿದೆ. ಸಿಂಪಲ್ಲಾಗಿ ರಸ ಇಷ್ಟು ಬೇಗ ಮಾಡ್ಕೋಬೋದು ಹಪ್ಪಳ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್